ದೆಹಲಿ ಕಾರು ಸ್ಫೋಟ ಉಗ್ರ ಕೃತ್ಯ, ದೇಶವ್ಯಾಪಿ ಸರಣಿ ಸ್ಫೋಟಕ್ಕೆ ಸಂಚು. ಉತ್ತರ ಪ್ರದೇಶದಲ್ಲಿ ಮತ್ತೊಬ್ಬ ಲಾಕ್, ಆ ಕಡೆ ಎನ್ಐಎ, ಈ ಕಡೆ ಇಡಿ ಎಂಟ್ರಿ. ಕರ್ನಾಟಕಕ್ಕೂ ಲಿಂಕ್ ಇದೆಯಾ? ತುಮಕೂರಿನಲ್ಲಿ ಶಂಕಿತ ಹೇಳಿದ್ದೇನು? 10/11 ದೆಹಲಿ ಸ್ಫೋಟ. ದೆಹಲಿ ಸ್ಫೋಟದ ಉಗ್ರರ ಯೂನಿವರ್ಸಿಟಿಗೆ ಇಡಿ ಲಗ್ಗೆ ಇತ್ತು. ಫರೀದಾಬಾದ್ ಅಲ್ ಫಲಾ ವಿಶ್ವವಿದ್ಯಾನಿಲಯಕ್ಕೆ ಇಡಿ ಈಗ ಎಂಟ್ರಿ ಆಗಿದೆ. ವಿಶ್ವವಿದ್ಯಾಲಯದ ಎಲ್ಲ ಲೆಕ್ಕ, ಆಸ್ತಿ, ಆದಾಯಗಳ ಶೋಧ ನಡೆಸಲಾಗ್ತಾ ಇದೆ. ಉಗ್ರರಿಗೆ ಸುರಕ್ಷಿತ ಅಡಗುತಾಣವಾಗಿದ್ದ ಅಲ್ ಫಲಾ ವಿವಿ ಉಗ್ರರು ಆಶ್ರಯ ಜೊತೆಗೆ ಸ್ಫೋಟಕಗಳನ್ನ ಈ ಯೂನಿವರ್ಸಿಟಿಯಲ್ಲಿ ಇಟ್ಟಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅಲ್ ಫಲಾ ವಿಶ್ವವಿದ್ಯಾಲಯಕ್ಕೆ ಹಾಗಿದ್ರೆ ಎಲ್ಲಿಂದ ಫಂಡ್ ಬರ್ತಾ ಇತ್ತು? ಉಗ್ರರು ಅಡಗಿದ್ದ ವಿವಿಗೆ ವಿದೇಶಗಳಿಂದ ಬಂದಂತಹ ಹಣ ಎಷ್ಟು? ಫೀಸ್, ಸಂಬಳ, ಖರ್ಚು ವೆಚ್ಚ ಎಲ್ಲದರ ಬಗ್ಗೆ ಈಗ ಇಡಿಯಿಂದ ತನಿಖೆ ನಡೆಸಲಾಗ್ತಾ ಇದೆ. ಈಗಾಗಲೇ ಗೌಪ್ಯವಾಗಿ ಸಾಕಷ್ಟು ದಾಖಲೆಯನ್ನು ಸಂಗ್ರಹಿಸಿದೆ ಇಡಿ. ವಿವಿ ಅವರು ಕಳ್ಳಾಟ ಆಡಿದ್ರು ಸಿಕ್ಕಿ ಬೀಳುವಂತೆ ಚಕ್ರವ್ಯೂಹವನ್ನ ರಚನೆ ಮಾಡಲಾಗಿದೆ. ಅಂದ್ರೆ ಈ ಅಲ್ ಫಲಾ ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಯಾವುದಾದ್ರೂ ಡಿಪಾರ್ಟ್ಮೆಂಟ್ಗಳಿಗೆ ಇದು ಲಿಂಕ್ ಇದೆಯಾ, ಅಥವಾ ಇಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಈ ಉಗ್ರ ಕೃತ್ಯದಲ್ಲಿ ಭಾಗಿಯಾಗುವಂತ ಒಂದು ಕಾರ್ಯಾಚರಣೆಯೇ ಅಥವಾ ಕೆಲಸವೇ ಇವರ ಮೇನ್ ಟಾರ್ಗೆಟ್ ಆಗಿದೆಯಾ? ಜೊತೆಗೆ ಇಡಿ ಅಧಿಕಾರಿಗಳು ಈಗ ಲಗ್ಗೆ ಇಟ್ಟಿರೋದ್ರಿಂದ ಚಕ್ರವ್ಯೂಹವನ್ನ ರಚನೆ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ವಿವಿ ಅವರು ಕಳ್ಳಾಟ ಆಡಿದ್ರೂ ಕೂಡ ಅವರು ಸಿಕ್ಕಿ ಬೀಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಕ್ರವ್ಯೂಹವನ್ನ ರಚಿಸಿದ್ದಾರೆ. ಫರೀದಾಬಾದ್ ಅಲ್ ಫಲಾ ವಿಶ್ವವಿದ್ಯಾನಿಲಯಕ್ಕೆ ಈಗ ಇಡಿ ಎಂಟ್ರಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇರ್ತಾರೆ, ಜೊತೆಗೆ ಖರ್ಚು ವೆಚ್ಚಗಳು ಲೆಕ್ಕ, ಜೊತೆಗೆ ಒಂದಷ್ಟು ಸರ್ಟಿಫೈ ಆಗಿರುತ್ತೆ ಎಜುಕೇಶನ್, ಅಂದ್ರೆ ನ್ಯಾಕ್ ಡಿಪಾರ್ಟ್ಮೆಂಟ್ ಹೋಗಿ ಒಂದಷ್ಟು ರೇಟಿಂಗ್ಸ್ ಅನ್ನ ಕೊಡುವಂಥದ್ದು. ಈ ವಿಶ್ವವಿದ್ಯಾನಿಲಯಕ್ಕೆ ಅಂಥದ್ದೇನೂ ಇಲ್ವಾ? ಅಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಸೊ ಇಡಿ ಅಧಿಕಾರಿಗಳು ಈಗ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ, ಲಗ್ಗೆ ಇಟ್ಟಂತಹ ಸಂದರ್ಭದಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಲಭ್ಯ ಆಗಿದೆ? ಇರತಕ್ಕಂಥ ಭೀಕರ ಬಾಂಬ್ ಸ್ಫೋಟ ಏನಿದೆ ಅದರಿಂದ 13 ಜನ ಸಾವನ್ನಪ್ಪಿದ್ದಾರೆ, ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಚೈತ್ರ. ಇನ್ನೊಂದು ಕಡೆಯಿಂದ ನೋಡ್ತಾ ಇದ್ರೆ ಈ ಹರಿಯಾಣದ ಫರೀದಾಬಾದ್ನಲ್ಲಿ 3000 kgಗೂ ಕೂಡ ಅಧಿಕವಾಗಿರ್ತಕ್ಕಂಥ ಒಂದು ಸ್ಫೋಟಕಗಳು ದೊರೆತಿರ್ತವೆ. ಹಾಗಿದ್ರೆ ಇವುಗಳ ಮೂಲ ಏನು, ಇದರ ಕೇಂದ್ರ ಬಿಂದು ಏನಂತ ನೋಡೋದಾದ್ರೆ ಜನರಿಗೆ ಅಂದರೆ ಯುವಕರಿಗೆ ಉತ್ತಮವಾದಂಥ ವಿದ್ಯೆಯನ್ನು ಕೊಟ್ಟು ಅವರನ್ನ ಶಿಕ್ಷಣವನ್ನು ನೀಡಿ ಅವರಿಗೆ ಸಮಾಜದ ಆಸ್ತಿಯನ್ನಾಗಿ ಪರಿವರ್ತಿಸಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಹೊಂದಿರುವಂತಹ ಒಂದು ಯೂನಿವರ್ಸಿಟಿಯ ಪ್ರಮುಖ ಪ್ರಾಧ್ಯಾಪಕರು, ಹಿರಿಯ ಡಾಕ್ಟರ್ಸ್ಗಳು ಕೂಡ ಈ ಒಂದು ಉಗ್ರ ಸಂಘಟನೆಯ ರೂವಾರಿಗಳು ಅಥವಾ ಉಗ್ರ ಸಂಘಟನೆಯ ಭಾಗಿ ಅನ್ನುವಂಥ ಮಾಹಿತಿ ಹೊರಗಡೆ ಬರ್ತಿದ್ದಾಗೆ ಸಾಕಷ್ಟು ಆತಂಕಕ್ಕೆ ಇದು ಕಾರಣವಾಗ್ತಾ ಇದೆ. ಹಾಗಿದ್ರೆ ಅಲ್ಲಿ ನಡೀತಾ ಇರುವಂಥ ಶಿಕ್ಷಣ ಎಂಥದ್ದು? ವೈದ್ಯರೇ ಈ ರೀತಿಯಾಗಿ ಉಗ್ರಗಾಮಿಗಳಾಗಿದ್ದರೆ ಅವರು ಮನುಷ್ಯರನ್ನಾಗಿ ಮಾಡುವಂಥ ಶಿಕ್ಷಣವನ್ನು ಕೊಡ್ತಾರ? ವೈದ್ಯಕೀಯ ಶಿಕ್ಷಣದಲ್ಲಿ ಇವತ್ತು ಒಬ್ಬ ವೈದ್ಯ ಅಂದಾಗ ನಮ್ಮಲ್ಲಿ ದೇವರಿಗೆ ಹೋಲಿಸಲಾಗುತ್ತೆ ಅಂತ ಒಬ್ಬ ವೈದ್ಯನ ಬಳಿಯಲ್ಲಿ ಜಾತಿ, ಧರ್ಮ, ಅಂತಸ್ತು ಇವೆಲ್ಲವನ್ನ ಮೀರಿ ಒಬ್ಬ ಮತ್ತೊಬ್ಬ ಮನುಷ್ಯನ ಹತ್ರ ಚಿಕಿತ್ಸೆಗೋಸ್ಕರ ಹೋಗುವಂಥದ್ದು, ತನ್ನ ಪ್ರಾಣವನ್ನ ಈತ ಉಳಿಸ್ತಾನೆ ಅನ್ನುವಂಥ ಒಂದು ನಿರೀಕ್ಷೆಯಿಂದ ಹೋಗುವಂಥದ್ದು. ಹಾಗೆ ಪ್ರಾಣವನ್ನು ಉಳಿಸಬೇಕಾಗಿರ್ತಕ್ಕಂಥ ವೈದ್ಯರೇ ಇಂಥ ಭೀಕರ ಕೃತ್ಯದ ಭಾಗವಾಗಿರುವಾಗ ಅವರಿಗೆ ಅಲ್ಲಿ ಅದಕ್ಕೆ ಕಾರಣ ಆಗಿರುವಂಥದ್ದೇನು, ಅದರ ಮೂಲ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನಾಗಿ ಈಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಒಂದು ಕಡೆ ಅದರ ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ನೀವು ಹೇಳಿದ ಹಾಗೆ ಒಂದು ಯೂನಿವರ್ಸಿಟಿ ಅಂದಾಗ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಒಂದು ವಹಿವಾಟು ಆಗ್ತಾ ಇರುತ್ತೆ. ಯಾಕಂದರೆ ಈ ಅಲ್ ಫಲಾ ಯೂನಿವರ್ಸಿಟಿ ಶುರುವಾಗಿದ್ದು ಹೇಗಂದರೆ ಆ ಒಂದು ಫರೀದಾಬಾದ್ನಲ್ಲಿ ಕೇವಲ ಒಂದು ಡಿಸ್ಪೆನ್ಸರಿ, ಒಂದು ಚಿಕ್ಕ ಹಾಸ್ಪಿಟಲ್ ಆಗಿ ಶುರುವಾಗಿರುತ್ತೆ. ತದನಂತರದಲ್ಲಿ 30 ಎಕರೆಗಳನ್ನು ಹೊಂದಿರದಂಥ ಒಂದು ಹಾಸ್ಪಿಟಲ್ ಆಗಿ ಬೆಳೆಯುತ್ತೆ. ಈಗ ಅದು ಅವರ ಬಳಿಯಲ್ಲಿ 70 ಎಕರೆಯಷ್ಟು ಜಮೀನಿದೆ, ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆ ಇದೆ, ಯೂನಿವರ್ಸಿಟಿಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಸರಿಸುಮಾರಾಗಿ 2016ರಲ್ಲಿ ಅದಕ್ಕೆ ಒಂದು ಯೂನಿವರ್ಸಿಟಿ ಸ್ಥಾನಮಾನ ದೊರಕುತ್ತೆ. 1997ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಇದು ಅಲ್ ಫಲಾ ಅಂತಕ್ಕಂಥದ್ದು. 2013-14ರಲ್ಲಿ ಇದಕ್ಕೆ ಒಂದು ಮಾನ್ಯತೆ ಸಿಗುತ್ತೆ.
2016ರಲ್ಲಿ ಇದಕ್ಕೆ ಅಲ್ಲಿ MBBS ಶಿಕ್ಷಣಕ್ಕೋಸ್ಕರ ಲೈಸೆನ್ಸ್ ಸಿಗುತ್ತೆ. 2019ರಿಂದ ಅಲ್ಲಿ ಬ್ಯಾಚಸ್ಗಳು ಶುರುವಾಗಿರ್ತವೆ. ಅಲ್ಲಿಯ ಒಬ್ಬ ವಿದ್ಯಾರ್ಥಿಗೆ MBBS ಫೀಸ್ ಆಗಿ 16ರಿಂದ 24 ಲಕ್ಷ ತೆಗೆದುಕೊಳ್ತಾ ಇದ್ರೆ MD ವಿದ್ಯಾರ್ಥಿಗಳಿಗೆ 24 ಲಕ್ಷದಿಂದ 40 ಲಕ್ಷದಷ್ಟು ಡೊನೇಷನ್ ಅನ್ನು ಅಥವಾ ಫೀ ಅನ್ನು ಪಡೆದುಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆಯಿಂದ ಅರಬ್ ದೇಶಗಳಿಂದ ಅವರಿಗೆ ಫಂಡಿಂಗ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿ ವರ್ಷ ಅಲ್ಲಿ ಅರಬ್ ಕಂಟ್ರಿಯ ಪ್ರತಿನಿಧಿಗಳು ಬರ್ತಾರೆ, ಇಲ್ಲಿ ಪರಾಮರ್ಶೆಯನ್ನು ಮಾಡಿ ನಂತರದಲ್ಲಿ ಗ್ರ್ಯಾಂಟನ್ನು ಕೊಟ್ಟು ಹೋಗ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಕಳೆದ ಕೆಲ ದಿನಗಳಿಂದ ಬಹಿರಂಗವಾಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಹಾಗಿದ್ರೆ ಇವೆಲ್ಲದರ ಹಿಂದೆ ಮನಿ ಲಾಂಡ್ರಿಂಗ್ ಅನ್ನುವಂಥದ್ದು ಇದೆಯಾ? ಯಾಕಂದರೆ ಈ ಟೆರರ್ ಫಂಡಿಂಗ್ ಅನ್ನುವಂಥದ್ದು ನೋಡಿ, ಇವತ್ತು ಬಂದಿರುವಂಥ ಮಾಹಿತಿಯನ್ನೇ ನೋಡೋದಾದರೆ ಇಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ವೈದ್ಯರಿರ್ಬೋದು ಅಥವಾ ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಒಬ್ಬ ವೈದ್ಯ ಇರ್ಬೋದು, ಅವರಿಬ್ಬರ ಮಧ್ಯದಲ್ಲಿ ಹಣಕಾಸಿನ ವ್ಯವಹಾರ ಇದ್ದಿದ್ದು ಸುಮಾರು 20 ಲಕ್ಷ ರೂಪಾಯಿಯನ್ನು ಇವರು ಅಲ್ಲಿ ಫಂಡಿಂಗನ್ನು ಮಾಡ್ಕೊಂಡಿರ್ತಾರೆ. ಅದರಿಂದ ಬಾಂಬನ್ನು ತಯಾರಿಗೆ ಬೇಕಾಗಿರ್ತಕ್ಕಂಥ ಫರ್ಟಿಲೈಸರ್ಸ್ಗಳನ್ನು ಅಂದರೆ ಗೊಬ್ಬರವನ್ನು ತೆಗೆದುಕೊಳ್ಳಲಾಗುತ್ತೆ, ಜೊತೆಗೆ ಬೇರೆ ಬೇರೆ ಕೆಮಿಕಲ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಮತ್ತು 25 ಲಕ್ಷ ರೂಪಾಯಿಯಷ್ಟು ಹಣ ಅವರಿಬ್ಬರ ಮಧ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮನಸ್ತಾಪಗಳಾಗಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಹಾಗಿದ್ರೆ ಆ ಹಣ ಎಲ್ಲಿಂದ ಬರ್ತಾ ಇದೆ? ಈ ಯೂನಿವರ್ಸಿಟಿಯೇ ಇದರ ಭಾಗವಾಗಿದೆಯಾ ಅಂತ ಕೇಳಿದರೆ ಸದ್ಯದ ಮಟ್ಟಿಗೆ ಅದಕ್ಕೆ ಯಾವುದೇ ಉತ್ತರ ಇಲ್ಲ. ಯಾಕಂದ್ರೆ ಒಂದು ಇಡೀ ಯೂನಿವರ್ಸಿಟಿನ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆ ಯೂನಿವರ್ಸಿಟಿಯ ಆಯಕಟ್ಟಿನ ಜಗದಲ್ಲಿ ಇರ್ತಕ್ಕಂಥವ್ರು, ಈ ಫಂಡಿಂಗ್ ಅನ್ನು ಪಡೆದುಕೊಳ್ಳುವಂಥವ್ರು ಮತ್ತೆ ಇವರನ್ನ ರಿಕ್ರೂಟ್ ಮಾಡಿರುವಂಥದ್ದು ನೋಡಿ, ಅಲ್ಲಿ ಒಬ್ಬ ಪರಾರಿಯಾಗಿರೋ ಇನ್ನೊಬ್ಬ ಶಂಕಿತ ಉಗ್ರನನ್ನ ಜಮ್ಮು ಕಾಶ್ಮೀರದ ಆಸ್ಪತ್ರೆಯವರು ತೆಗೆದು ಹಾಕಿರ್ತಾರೆ. ಅಂಥವರನ್ನ ಕೂಡ ಇವರು ಇಲ್ಲಿ ನೇಮಕ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ಯೂನಿವರ್ಸಿಟಿಯ ಪಾತ್ರ ಈ ಉಗ್ರ ಸಂಘಟನೆಗಳಲ್ಲಿ ಏನಾಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಮನಿ ಲಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಹಣಕಾಸು ಹೇಗೆ ಹರಿಯುತ್ತೆ, ಆ ಹಣಕಾಸಿನ ಮೂಲ ಏನು, ಅದು ಬಂದಿರುವಂತಹ ಹಣ ಸರಿಯಾದ ರೀತಿಯಲ್ಲಿ ವಿನಿಯೋಗವಾಗ್ತಾ ಇದೆಯಾ, ಅಲ್ಲಿ ವಿದ್ಯಾರ್ಥಿಗಳ ಸಂಪೂರ್ಣವಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗೆ, ಅಂದರೆ ಈಗ ಒಬ್ಬ ವಿದ್ಯಾರ್ಥಿಯಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗೆ ಸರಿಯಾದ ಶಿಕ್ಷಣ ನೀಡೋದಕ್ಕೆ ಹೋಗ್ತಾ ಇದೆಯಾ, ಅಥವಾ ಅವುಗಳನ್ನು ಶಿಕ್ಷಣದ ಹೆಸರಿನಲ್ಲಿ ಭಯೋತ್ಪಾದನೆಗೆ ಬಳಸಿಕೊಳ್ಳಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯ ಜಾಡನ್ನು ಹಿಡಿದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು, ಇಡಿ ಎಂಟ್ರಿಯನ್ನು ಕೊಟ್ಟಿದೆ. ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಶುರು ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಿಂದ ನೀವು ಕೇಳ್ತಾ ಇದ್ರಿ, ಇವರಿಗೆ ನ್ಯಾಕ್ನಿಂದ ಏನಾದರೂ ಮಾನ್ಯತೆ ಸಿಕ್ಕಿದೆಯಾ ಅಂದರೆ, ನ್ಯಾಕ್ನಿಂದ ಯಾವುದೇ ರೀತಿಯಂಥ ಮಾನ್ಯತೆಯನ್ನು ಪಡೆದುಕೊಂಡೇ ಇಲ್ಲ. ನೋಡಿ, ನಮ್ಮ ದೇಶದ ದುರ್ದೈವ ಅಂದರೆ ಇಂಥ ಒಂದು ದೊಡ್ಡ ಬ್ಲಾಸ್ಟ್ ಆಗಿ 13 ಜನ ಸಾಯೋವರೆಗೂ ಕಾಯಬೇಕಾಗಿತ್ತ ಒಂದು ಯೂನಿವರ್ಸಿಟಿ ಮಾನ್ಯತೆಯನ್ನು ಪಡೆದುಕೊಂಡಿದೆ ಇಲ್ಲ ಅಂತೇಳಿ ತಿಳಿದುಕೊಳ್ಳೋದಕ್ಕೆ, ಅದಕ್ಕೆ ನೋಟಿಸ್ ಕೊಡೋದಕ್ಕೆ ನ್ಯಾಕ್ ಹಾಗಿದ್ರೆ ಇಷ್ಟು ದಿನ ಏನು ಮಾಡ್ತಾ ಇತ್ತು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಆದರೆ ತಡವಾಗಿ ಆದರೂ ಹೆಚ್ಚಿಕೊಂಡಿರುವಂಥ ನ್ಯಾಕ್ ಕೂಡ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿದೆ. ನಿಮ್ಮ ಮೇಲೆ ನಾವು ಕಾನೂನಿನ ಪ್ರಕಾರ ಯಾಕೆ ಕ್ರಮವನ್ನು ತೆಗೆದುಕೊಳ್ಳಬಾರದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಹೀಗಾಗಿ ಆ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಸದ್ಯಕ್ಕೆ ಡೋಲಾಯಮಾನವಾಗಿರುವಂಥದ್ದು. ಒಂದೇ ಏಟಿಗೆ ಯೂನಿವರ್ಸಿಟಿಯನ್ನು ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರಕ್ಕೆ ಅದರಲ್ಲಿ ಏನಾದರೂ ಅಸ್ತವ್ಯಸ್ತ ಆಗಿರುವಂಥದ್ದು, ಅಥವಾ ಅದರಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಏನಾದರೂ ಭ್ರಷ್ಟಾಚಾರ ಆಗಿರುವಂಥದ್ದು, ಉಗ್ರಗಾಮಿಗಳಲ್ಲಿ ಇರ್ತಕ್ಕಂಥ ಆಯಕಟ್ಟಿನ ಜಗದಲ್ಲಿ ಇರ್ತಂಥವರೇ ಸಪೋರ್ಟ್ ಮಾಡಿ ಅಲ್ಲಿರೋ ವಿದ್ಯಾರ್ಥಿಗಳ ಮೈಂಡ್ ವಾಶ್ ಮಾಡೋದಕ್ಕೂ ಕೂಡ ಪ್ರಯತ್ನ ನಡೆಸಿರೋದೇನಾದರೂ ಮಾಹಿತಿ ಹೊರಬಂದರೆ ಕೇಂದ್ರ ಸರ್ಕಾರವೇ ಇದರ ಸಂಪೂರ್ಣ ಆಡಳಿತವನ್ನು ವಹಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಬೇಕಾಗುತ್ತೆ. ಅದನ್ನು ಬಂದ್ ಮಾಡಿದರೆ ಆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಒಂದು ಅಂದಾಜಿನ ಪ್ರಕಾರ ಸದ್ಯಕ್ಕೆ ಅಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಚೈತ್ರ, ರಾಘವೇಂದ್ರ ಗುಡಿ, ಈಗ ಒಂದು ಯೂನಿವರ್ಸಿಟಿ ಅಂತಂದ್ರೆ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಈ ಅಲ್ ಫಲಾ ಅನ್ನುವಂತಹ ವಿಶ್ವವಿದ್ಯಾನಿಲಯ ಉಗ್ರರ ಅಡಗುತಾಣ ಆಗಿತ್ತು. ಜೊತೆಗೆ IEDಯನ್ನ ಸ್ಫೋಟಿಸೋದಕ್ಕೆ ರಸಗೊಬ್ಬರವನ್ನ ಕೂಡ ಸಂಗ್ರಹಿಸಿ ಇಡಲಾಗಿತ್ತು ಅಂತ ಹೇಳಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಅಥವಾ ಅಲ್ಲಿರುವಂತಹ ಉಪನ್ಯಾಸಕರಿಗೆ ಯಾರಿಗೂ ಕೂಡ ಈ ಬಗ್ಗೆ ಡೌಟ್ ಬಂದಿರಲಿಲ್ವಾ? ಅವರ ಚಟುವಟಿಕೆಗಳು ಅಥವಾ ವಿದ್ಯಾರ್ಥಿಗಳನ್ನ ಕೂಡ ಟ್ರೈನ್ ಅಪ್ ಮಾಡುವಂತ ಕೆಲಸಗಳು ಅಲ್ಲಿ ಏನಾದರೂ ಆಗ್ತಾ ಇತ್ತಾ? ಈ ಉಗ್ರರ ಒಂದು ಚಲನವಲನಗಳನ್ನು ಸಾಮಾನ್ಯವಾಗಿ ಗಮನಿಸ್ತಾ ಇದ್ದಾರೆ ಚೈತ್ರ. ಯಾರೂ ಕೂಡ ಮೇಲ್ನೋಟಕ್ಕೆ ನೋಡಿದಾಗ ಇವರು ಇಂಥವರೇ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಯೂನಿವರ್ಸಿಟಿಯ ಪಾತ್ರ ಇದರಲ್ಲಿ ಇದೆಯಾ ಅಥವಾ ಅಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಒಂದಾಗ್ತಾ ಇದ್ದರೆ, ಇವರು ಆ ಡಿಸ್ಗೈಸನ್ನು ಹೇಗೆ ಮಾಡ್ಕೊಂಡಿದ್ರು, ಎಲ್ಲೂ ಕೂಡ ತಮ್ಮ ನಿಜ ಉದ್ದೇಶ ಹೊರಗಡೆ ಬರದ ಹಾಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮೋನಿಯಂ ನೈಟ್ರೇಟನ್ನು ಸಂಗ್ರಹ ಮಾಡಿರುವಂಥದ್ದು ಇರ್ಬೋದು. ಅದರಲ್ಲೂ ಆ ಅಲ್ ಫಲಾ ಯೂನಿವರ್ಸಿಟಿ ಏನಿದೆ, ಆ ಅಲ್ ಫಲಾ ಯೂನಿವರ್ಸಿಟಿಯ ಬಿಲ್ಡಿಂಗ್ ನಂಬರ್ 17 ರೂಮ್ ನಂಬರ್ 13 ಅಂತಕ್ಕಂಥದ್ದು ಏನಿದೆ, ಅಲ್ಲಿಯೇ ಈ ಪ್ರಮುಖ ಆರೋಪಿಗಳು ಅದನ್ನು ಒಂದು ಕಮಾಂಡ್ ಸೆಂಟರ್ ಅನ್ನಾಗಿ ಮಾಡ್ಕೊಂಡಿರ್ತಾರೆ. ಅಲ್ಲಿಂದಲೇ ಈ ಎಲ್ಲ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಾರೆ. ಹೀಗಾಗಿ ಯೂನಿವರ್ಸಿಟಿಯ ಆಯಕಟ್ಟಿನ ಸ್ಥಾನದಲ್ಲಿ ಇರ್ತಕ್ಕಂಥವರ ಮೇಲೆ ಪ್ರಶ್ನೆಯ ತೂಗುಗತಿ ಖಂಡಿತವಾಗಿ ಇದ್ದೇ ಇರುತ್ತೆ, ಸಂಶಯದ ತೂಗುಗತಿ ಇದ್ದೇ ಇರುತ್ತೆ. ಇಷ್ಟೆಲ್ಲ ಇಲ್ಲಿ ಸಭೆಗಳನ್ನು ನಡೆಸ್ತಾ ಇದ್ರೆ ಅಲ್ಲಿ ಮೌಲ್ವಿಗಳು ಬರ್ತಾರೆ. ಈಗ ಇಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಡಾಕ್ಟರ್ ಉಮರ್ ಏನಿದ್ದಾನೆ, ಆತನೂ ಕೂಡ ಆ ಒಂದು ಅದೇ ಹಾಸ್ಟೆಲ್ನ ರೂಮ್ ನಂಬರ್ 17ನ ರೂಮ್ ನಂಬರ್ 4 ಅಲ್ಲಿ ಇರೋಂಥವ್ನು, ಅಂದರೆ ಬಿಲ್ಡಿಂಗ್ ನಂಬರ್ 17ನ ರೂಮ್ ನಂಬರ್ 4 ನಲ್ಲಿ ಆತ ವಾಸ ಮಾಡ್ತಿರ್ತಾನೆ. ಆತ ಮತ್ತು ಈ ರೂಮ್ ನಂಬರ್ 13 ನಲ್ಲಿ ಇರ್ತಕ್ಕಂಥ ಕಿಂಗ್ ಪಿನ್ ಏನಿದ್ದಾರೆ, ಇವರಿಬ್ಬರು ಕೂಡ ಒಟ್ಟಿಗೆ ಟರ್ಕಿಗೆ ಕೂಡ ಹೋಗಿದ್ರು ಅನ್ನುವಂಥ
ಅನ್ನುವಂಥ ಮಾಹಿತಿ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ಈ ಸಂಶಯ ಬಂದಿರಲಿಲ್ವಾ ಅನ್ನೋಂಥ ಪ್ರಶ್ನೆ ಒಂದು ಕಡೆ ಆಗ್ತಾ ಇದ್ರೆ, ಅಲ್ಲಿ ಇನ್ನು ಎಷ್ಟು ಜನ ಫ್ಯಾಕಲ್ಟಿಗಳಿದ್ದಾರೆ? ಯಾಕಂದ್ರೆ ಮತ್ತೆ 3 ಜನ ಫ್ಯಾಕಲ್ಟಿಗಳನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಕೆಮಿಕಲ್ ಲ್ಯಾಬೊರೇಟರೀಸ್ಗಳೇನಿದಾವೆ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಸ್ಗಳನ್ನು ಕೂಡ ಈಗ ವಿಧಿವಿಜ್ಞಾನ ತಜ್ಞರು ಪಡೆದುಕೊಂಡು ಹೋಗಿದ್ದಾರೆ. ಅದನ್ನು ಕೂಡ ಈಗ ಸ್ಟಡಿ ಮಾಡಲಾಗ್ತಾ ಇದೆ. ಅಂದ್ರೆ ಎಲ್ಲಾದರೂ ಅಮೋನಿಯಂ ನೈಟ್ರೇಟ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡೋದಿರ್ಬೋದು ಅಥವಾ ಅದನ್ನು ಬಳಸಿ ಅದನ್ನು ಬಾಂಬ್ ಆಗಿ ಪರಿವರ್ತಿಸೋದಕ್ಕೆ ಇವರ ಲ್ಯಾಬೊರೇಟರಿ ಏನಾದರೂ ಇಲ್ಲಿ ಬಳಕೆ ಆಗ್ತಾ ಇತ್ತ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಆದರೆ ತನ್ನ ಒಂದು ಸ್ಪಷ್ಟನೆಯನ್ನು ಕೊಡೋದಕ್ಕೋಸ್ಕರ ಈ ಯೂನಿವರ್ಸಿಟಿ ಅಲ್-ಫಲಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಭೂಪಿಂದರ್ ಕೌರ್ ಆನಂದ್ ಅನ್ನುವಂಥ ಲೇಡಿ ಏನಿದ್ದಾರೆ ಅವರು ಮೊನ್ನೆ ಒಂದು ಪ್ರೆಸ್ ನೋಟನ್ನು ಬಿಡುಗಡೆ ಮಾಡಿರ್ತಾರೆ. ನಮಗೆ ಇದಕ್ಕೆ ಸಂಬಂಧ ಇಲ್ಲ, ಅವರು ಕೇವಲ ಇಲ್ಲಿ ನಮ್ಮಲ್ಲಿ ನೌಕರರಾಗಿ ಮಾತ್ರ ಇದ್ರು, ನಮ್ಮ ಯಾವುದೇ ಲ್ಯಾಬೊರೇಟರಿನ ಬಳಸ್ಕೊಂಡಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ರು ಸಹಿತ ಹಾಗೆ ಒಬ್ಬ ಟೆರರ್ ಆರೋಪಿಯನ್ನ ಇವರು ರಿಕ್ರೂಟ್ಮೆಂಟ್ ಮಾಡಿಕೊಂಡಿದ್ದು ಹೇಗೆ? ಹಾಗಿದ್ರೆ ಆ ರಿಕ್ರೂಟರ್ ಪಾತ್ರ ಇದರಲ್ಲಿ ಏನಾದರೂ ಇದೆಯಾ? ಅಷ್ಟು ಜನ ಇಲ್ಲಿ ಬಂದಿದ್ದು ಹೇಗೆ? ಇಷ್ಟೆಲ್ಲರೂ ಕೂಡ ಅಲ್-ಫಲಾ ಯೂನಿವರ್ಸಿಟಿಗೆ ಇದೆಲ್ಲನೂ ಲೀಡ್ ಆಗ್ತಾ ಇದ್ದಾಗ ಒಂದು ಅಲ್ಪಸಂಖ್ಯಾತರ ಸಬಲೀಕರಣಕ್ಕೋಸ್ಕರ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನ ಮೇನ್ ಸ್ಟ್ರೀಮಿಗೆ ತರೋ ಉದ್ದೇಶದಿಂದ ಶುರುವಾದಂಥ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಸರ್ಕಾರದ ಅನುದಾನದೊಂದಿಗೆ ಮತ್ತು ಸರ್ಕಾರದ ಅನುಮತಿಯೊಂದಿಗೆ ಶುರುವಾಗಿದ್ದರೂ ಕೂಡ ಇಷ್ಟು ಇಲ್ಲಿ ಅನಾಹುತಗಳು ನಡೀತಾ ಇದ್ರೆ, ಹುನ್ನಾರಗಳು ನಡೀತಾ ಇದ್ದಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಆಗಲೇ ಇಲ್ಲಿ ಬರುವಂಥದ್ದು ಈ ಒಂದು ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥ ಕೆಲವರು ಅಥವಾ ಅದರ ಪ್ರಮುಖ ಆಯಕಟ್ಟಿನ ಜಾಗದಲ್ಲಿರುವಂತಹ ವ್ಯಕ್ತಿಗಳು ಇಲ್ಲಿ ಹ್ಯಾಂಡ್ ಇನ್ ಗ್ಲೋವ್ ಇರುವಂತಹ ಸಾಧ್ಯತೆಗಳು ದಟ್ಟವಾಗಿ ಗೋಚರವಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲೂ ಕೂಡ NIA, ಇಡಿ ಮತ್ತು ನ್ಯಾಕ್ ಈ ಮೂರರು ಕೂಡ ವಿಭಿನ್ನ ರೀತಿಯಾದಂತಹ ತನಿಖೆಯನ್ನು ಶುರು ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.